ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ಬರ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಒಂದು ಆರತಿ ಶಾಸ್ತ್ರ ಇದೆ, ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ನಾನಂತೂ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸೀರೆಗೆ ಉಟ್ಕೊಳ್ಳೋದ್ರೆ ಸಕ್ಕತ್ ಬೇಜಾರು, ಅದಕ್ಕೆ ಸಿಂಪಲ್ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ. ಬನ್ನಿ ಹೋಗೋಣ, ಯಾವ ರೀತಿ ಆರತಿ ಶಾಸ್ತ್ರ ಅಂತ ನೋಡೋಣ. ಬನ್ನಿ ಹೋಗೋಣ ಅಂದ್ಬಿಟ್ಟು ಈಚೆಗೆ ಬಂದರೆ ಗಾಡೀಲಿ ಪೆಟ್ರೋಲ್ ಇಲ್ಲ ಅಂತಂದ್ಲು ನನ್ನ ಮಗಳು. ಅದಕ್ಕೆ ಹೋಗ್ಲಿ ಬಿಡು, ನೋಡು ಹೋಗೋವ್ರಿಗೂ ಆದರೆ ಮತ್ತೆ ಆ ಕಡೆಯಿಂದ ತೊಳ್ಕೊಂಬರ್ಬೇಕಾಗುತ್ತೆ. ಅದಕ್ಕೆ ಫಸ್ಟೇ ಹಾಕ್ಸ್ಕೊಂಡು ಹೋಗೋಣ ಕಣಮ್ಮ ಅಂದ್ಲು. ನಾನು ಆಲ್ರೆಡಿ ಪರ್ಸ್ ಬೇರೆ ತೊಗೊಬಂದಿರಲಿಲ್ಲ. ಇಲ್ಲಿ ಪರ್ಸ್ ತೊಗೊಂಡಿಲ್ಲ ಕಣೆ ಅಂದೆ. ಇರಲಿ ಬಿಡು, ನನ್ನ ಹತ್ರ ಫೋನ್ಪೇ ಮಾಡ್ತೀನಿ ಅಂದ್ಬಿಟ್ಟು ಬಂದ್ವಿ. ಅದು ಸೀರೆ ಉಟ್ಕೊಂಡಿದ್ದು ಒಂದು ಸೈಡ್ ಕೂತ್ಕೊಂಡಿದ್ದೆ, ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸರಿಯಾಗಿ. ಮತ್ತು ನಮ್ಮ ಏರಿಯಾದಲ್ಲಿ ಇದು ಗಂಗಮ್ಮ ತಿಮ್ಮಯ್ಯ ಚಿತ್ರ ಅಂತ ಇದೆ. ಅದರಲ್ಲಿ ಆಪ್ತಮಿತ್ರ ಒಂದು ಹಾಡನ್ನು ಅಲ್ಲಿ ತೆಗ್ದಿದ್ರು ಅಂತ ಒಂದು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆದರೆ ಹೀಗೆ ನಮ್ಗೆ ಯಾರೋ ಒಬ್ಬರು ಪರಿಚಯದವ್ರು ಹೇಳಿದರು. ಆಮೇಲೆ ನಾನು ಬಟ್ಟೆ ಹೊಲಿಯೋದೆಲ್ಲ ಒಂದು ಅರ್ಧಂಬರ್ಧ ಮಾಡಿಬಿಟ್ಟು ಸ್ಟಾಪ್ ಮಾಡಿ ಬೇಗ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ಬಂದೆ. 12 ಗಂಟೆಗೆ ಅಂತ ಹೇಳಿದರು. ನಾವು 2 ಗಂಟೆಗೆ ಬಂದ್ವಿ. ನೋಡಿದ್ರೆ ಇನ್ನೂ ಹುಡುಗಿ ರೆಡಿ ಆಗ್ತಾ ಇದೆ, ಇವರೆಲ್ಲ ಇನ್ನೂ ಜೋಡಿಸ್ತಾ ಇದ್ದಾರೆ. ಅಯ್ಯೋ, ನನಗಂತೂ ಈ ಫುಲ್ಲು ಬ್ಲೌಸು ಫಿನಿಷ್ ಮಾಡ್ದೇ ಬಂದನಲ್ಲಪ್ಪ ಅಂದ್ಕೊಂಡೆ. ಆಮೇಲೆ ಇನ್ನೇನು ಮಾಡೋದು, ಅವ್ರದ್ದೇ ಬ್ಲೌಸು, ಅವ್ರ ಅಕ್ಕ ಅವ್ರದ್ದು ಯಾರ್ದೋ ಇತ್ತು. ಅವರು ಸರಿ ಆಯಿತು, ಆಮೇಲೆ ಕೊಡಿ ಪರವಾಗಿಲ್ಲ ಅಂದರು. ಆಯಿತು ಅಂದ್ಬಿಟ್ಟು ಹಂಗೆ ನೋಡಿ ಎಲ್ಲ ರೆಡಿ ಮಾಡಿದ್ರು. ಆಮೇಲೆ ತುಂಬಾ ಲೇಟ್ ಆಯಿತು. ನಾವು ಬೇಗ ಹಂಗೂ 2 ಗಂಟೆಗೆ ಹೋದ್ರೂ ತುಂಬ ಅವ್ರು ರೆಡಿಯಾಗಿ, ನಾವು ಹೋದಾಗಲೇ ಇನ್ನೂ ರೆಡಿ ಆಗ್ತಾಯಿದ್ರು. ಆಮೇಲೆ ರೆಡಿಯಾಗಿ ಅಲ್ಲಿ ಇಲ್ಲಿ ಆಮೇಲೆ ಮನೆ ಚಿಕ್ಕದು, ಮನೆಯಲ್ಲೇ ಮಾಡಿರೋದ್ರು ಫಂಕ್ಷನ್ನು. ಅವ್ರು ದೊಡ್ಡ ಹುಡುಗಿದು ಬೇರೆ ಕಡೆ ಮಾಡಿದರು, ಇದು ಮನೆಯಲ್ಲೇ ಮಾಡಿದ್ರು. ನೋಡ್ತಾ ಇರ್ಬೋದು, ಚಿಕ್ಕದಾಗಿದೆ ಜಾಗ. ಈಚೆ ಪೆಂಡಲ್ ಹಾಕಿದ್ರು ಊಟಕ್ಕೆಲ್ಲ. ಇಲ್ಲಿ ಮನೆ ಒಳಗಡೆ ಸಿಂಪಲ್ಲಾಗಿ ಹಾಗೆ ಕೂರಿಸಿ ಮಾಡೋಣ ಅಂದ್ಬಿಟ್ಟು, ಇದು ಒಳಗಡೆ ಹಾಲ್, ಇದು ಹಾಲಲ್ಲೇ ಕೂರಿಸಿದ್ದಾರೆ. ಹುಡುಗಿನೂ ನಮ್ಮ ಕ್ಯೂಟ್ ಬೇಬಿ ಕ್ಯೂಟಾಗಿದ್ದಾಳೆ ನೋಡಿ, ತುಂಬ ಕ್ಯೂಟಾಗಿದ್ದು. ಅವ್ರ ಅಮ್ಮನ ಸೀರೆ ಬ್ಲೌಸ್ನೇ ಹಾಕಿದ್ದಾರೆ. ಹಂಗಾಗಿ ನಾನು ಒಂದು ಸೀರೆ ಗಿಫ್ಟ್ ಕೊಟ್ಟೆ. ನೋಡೋಣ ಅದರಲ್ಲೇ ಒಂದು ಲೆಹೆಂಗಾನೋ ಗೌನೋ ಹೊಲ್ಕೊಡೋಣ ಸದ್ಯಕ್ಕೆ. ಅವರು ಅಳತೆ ಏನಾದರೂ ಕೊಟ್ಟು ನನ್ನ ಹತ್ರ ಹೊಲಿಸ್ತಾರೇನೋ ಅಂದ್ಕೊಂಡು ಏನೂ ಕೊಡಲಿಲ್ಲ. ಹಂಗಾಗಿ ನಾನು ಇನ್ನೇನು ಮಾಡೋದು, ಸೀರೆನೇ ಕೊಟ್ಟೆ, ಆಮೇಲೆ ಹೊಲ್ಕೊಟ್ರೆ ಆಯಿತು ಅಂದ್ಬಿಟ್ಟು. ಮತ್ತು ಇದು ಅವ್ರ ಅತ್ತೆ ಫಸ್ಟ್ಗೆ ಅವರೇ ಹಾರ ಹಾಕಬೇಕು ಅಂದ್ಬಿಟ್ಟು ಏನೋ ಹೇಳಿದ್ರು. ಅವರು ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಹೂವು ಮುಡಿಸಿ ಹಾರ ಹಾಕ್ತಿದ್ದಾರೆ. ಮಾಮೂಲಿ ನಮ್ಮ ಕಡೆನೂ ನಮಗೆಲ್ಲ ಈ ಥರ ಜೋರಾಗಿ ಮಾಡೇ ಇಲ್ಲ ಹೇಳಬೇಕು ಅಂದರೆ. ನನಗೆ ಸ್ವಲ್ಪ ಮಾಡಿದ್ದಾರೆ, ಅದು ನನ್ನ ತಂಗಿ ಪಾಪ ಈ ಥರ ಕೂರಿಸಿ ಏನೂ ಮಾಡಿಲ್ಲ ಹೇಳಬೇಕು ಅಂದರೆ. ಮತ್ತು ಈ ಥರ ಹಾರ ಹಾಕಿ ಮಾಮೂಲಿ ಮಾಡಿದ್ರು. ಆಮೇಲೆ ಅವರು ಕುಂಕುಮ ಇಡೋಕ್ಕೆ ನನಗೆ ಹೇಳ್ತಾನೆ ಇದ್ರು, ಎಲ್ಲರೂ ಅವ್ರ ಕಡೆಯವ್ರು ಇದ್ರಲ್ವ, ಸುಮ್ಮನೆ ನಾವು ಹೆಂಗೆ ಹೋಗೋದು ಅಂದ್ಬಿಟ್ಟು. ಇಲ್ಲ ಬೇಡ, ಇರಲಿ ಬಿಡಿ, ಬೇರೆಯವ್ರು ಮಾಡಲಿ, ಆಮೇಲೆ ಮಾಡೋಣ ಅಂತಂದೆ ನಾನು. ಅವರು ನನಗಂತೂ ಫ್ಯಾಮಿಲಿ ಥರನೇ ಆಗ್ಬಿಟ್ಟಿದ್ದಾರೆ. ಮೊನ್ನೆ ಅವ್ರು 11 ದಿನದವರೆಗೂ ಕೂರಿಸಿ ಮಾಡ್ತಾರೆ. ಅಂದರೆ ಬೇರೆ ಒಬ್ಬೊಬ್ರು ಮಾಡ್ತಾರೆ, ಒಬ್ಬೊಬ್ರು ಮಾಡಲ್ಲ. ನಾವು ಮಾಡಲ್ಲ, ನಮ್ಮ ತಂಗಿಯವ್ರು ಮಾಡ್ತಾರೆ. ದಿನ ಒಂದೊಂದು ಡ್ರೆಸ್ಗಳು ಹಾಕಿ ಅವರಿಷ್ಟು ತಿಂಡಿಗಳೆಲ್ಲ ಕೊಟ್ಟು ಮಾಡ್ತಾರೆ. ಹಂಗಾಗಿ ಆ ಥರ ಕರೆದಿದ್ರು, ಫೋನ್ ಮಾಡಿದರು. ಪಾಪ ನಾನು ಹೋಗೋಕ್ಕೆ ಆಗಲಿಲ್ಲ, ನಾನು ಮಿಷಿನ್ ರಿಪೇರಿ ಆಗಿ ಕೆಲಸ ಅದು ಇದು ಅಂದ್ಕೊಂಡು ಹೋಗಲಿಲ್ಲ. ತುಂಬ ಬೇಜಾರು ಮಾಡಿಕೊಂಡ್ರು. ಇವರಂತೂ ಅವ್ರ ಅಕ್ಕ ತಂಗಿರು 3 ಜನನೂ ಅಷ್ಟೇ ತುಂಬಾ ಫೀಲ್ ಮಾಡ್ಕೋತಾರೆ. ತುಂಬ ನಾನು ಆ ಬಟ್ಟೆ ಹೊಲಿತಾ ಇದ್ದೀನಲ್ಲ ಆಗಿನಿಂದನೂ ಪರಿಚಯ ಇವ್ರು ನನಗೆ. ಹಂಗಾಗಿ ತುಂಬ ಬೇಜಾರು ಇವತ್ತು ಬರ್ತೀರೋ ಇಲ್ವೋ ಅಂದ್ಕೊಂಡಿದ್ದೆ, ಹಂಗೆ ಹಿಂಗೆ ಅಂತಿದ್ರು. ಇಲ್ಲ, ಇಲ್ಲಿ ಹತ್ರನೇ ನಮ್ಮ ಮನೆಗೆ. ಹಂಗಾಗಿ ಆಮೇಲೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಕ್ಕಿದ್ದು ಮಾಡಿದೆ. ಒಂದು ಫೋಟೋ ತಗೊಳ್ಳೋಣ ನಿಂತ್ಕೊಬಿಡಿ, ಮತ್ತೆ ಹಾಗೆ ಹೊರ್ಟೋಗ್ತೀನಿ ಅಂತ ಹಂಗಂತ ಇದ್ರು. ಮತ್ತು ನನ್ನ ಮಗಳು ನಾನಿಬ್ರು ಹಾಗೆ ಫೋಟೋ ನಿಂತ್ಕೊಂಡ್ವಿ. ಆಮೇಲೆ ಅಂದರೆ ಇನ್ನೂ ನಿಧಾನಕ್ಕೆ ಅವರು ಇವರು ಬರೋರು ಹೋಗೋರು ರೆಡಿ ಮಾಡಿಕೊಂಡು ಇದು ಮಾಡ್ತಾಯಿದ್ರು. ಮತ್ತು ನಾನು ಆಲ್ರೆಡಿ ಅವ್ರದ್ದೇ ಒಂದು ಬ್ಲೌಸ್ ಕೊಡಬೇಕಿತ್ತಲ್ಲ. ಇಲ್ಲ, ನಾನು ಹೋಗ್ತೀನಿ ಅಂದೆ. ಊಟ ಮಾಡ್ಕೊಳ್ದೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು, ಇಲ್ಲ ಊಟ ಮಾಡ್ಕೊಂಡು ಹೋಗಿ. ಆಲ್ರೆಡಿ ಅವರು ಹೋಟ್ಲಲ್ಲೇ ಆರ್ಡ್ರ್ ಮಾಡಿದ್ರು ಅನ್ಕೋತೀನಿ, ಅವ್ರ ಅಪ್ಪ ಅಮ್ಮ. ಇವರು ಹುಡುಗಿ ಇಬ್ಬರು ಹೆಣ್ಮಕ್ಳು, ದೊಡ್ಡ ಹುಡುಗಿ ಒಂದಿದೆ, ಇದು 2ನೇ ಹುಡುಗಿ. ಈ ಥರ ಕ್ಯೂಟಾಗಿದ್ದಾರೆ ನೋಡಿ, ಅವ್ರ ಅಮ್ಮನ ಥರನೇ ಹುಡುಗಿ ಕ್ಯೂಟಾಗಿದ್ದಾಳೆ. ತುಂಬ ಚೆನ್ನಾಗಿ ನಮ್ಮ ಕಡೆ ಆಗಿನಿಂದನೂ ಬಟ್ಟೆ ಹೊಲಿಸ್ತಾರೆ, ಬಟ್ಟೆಗಳು ಸೇಲ್ ಮಾಡಿದ್ರೆ ತಗೋತಾರೆ, ಎಲ್ಲ ಪ್ರತಿಯೊಂದು ತಗೋತಾರಪ್ಪ ಅವ್ರು ನಮ್ಮ ಹತ್ರನೇ. ಅದೊಂದು ಖುಷಿ ನಮಗೆ. ಆಗಿನಿಂದ ರೆಗ್ಯುಲರ್ ಕಸ್ಟಮರ್ ಇವರು ನಮಗೆ. ಇವ್ರ ಮನೇಲಿ ಎಲ್ಲ ಯಾರ್ಯಾರ್ದು ಹೊಲಿತೀವೋ ಎಲ್ಲರದು ನಾನೇ ಹೊಲ್ಕೊಡೋದು ಬಟ್ಟೆನ. ಓಕೆನಾ. ಊಟಕ್ಕೆ ಆಮೇಲೆ ಕೂತ್ಕೊಳ್ಳಿ ಅಂತೇಳಿ ಊಟ ಮಾಡಿಕೊಂಡು ಆಮೇಲೆ ಹೊರಟು ಬಂದ್ವಿ.